ಪಾಪು ಆದಮೇಲೆ ಇದು ನಮ್ಮ ಫಸ್ಟ್ ಜರ್ನಿ. ನನಗೆ ಇದು 2 ವರ್ಷ ಆದಮೇಲೆ ಫಸ್ಟ್ ಜರ್ನಿ. ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಫೈಲ್ಸ್ ಎಲ್ಲ ತರಿಸಿದೆ ನಾನು ಒಂದು ಸಲ ಮೀಶೋದಲ್ಲಿ. ಅದನ್ನು ಯಾವುದನ್ನು ಎತ್ತಿಟ್ಟಿರಲಿಲ್ಲ, ನೀಟಾಗಿ ಪ್ರೂಫ್ಸ್ನೆಲ್ಲ ಹಾಕಿ ಹಾಗೆ ಎಲ್ಲಾದು ಡಿವೈಡ್ ಮಾಡಿಕೊಂಡು ಯಾವುದ್ಯಾವ್ದನ್ನ ಯಾವುದಕ್ಕೆ ಹಾಕಬೇಕು ಅಂತೇಳಿ ಎಲ್ಲನೂ ಫುಲ್ ಡೀಟೇಲಾಗಿ ನೋಡಿ ಎಲ್ಲ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ವೇಸ್ಟ್ ಅಂತ ಇರುತ್ತಲ್ವ ಅದನ್ನೆಲ್ಲ ಹರಿದಾಕಿ, ಯಾಕಂದರೆ ಅದರಲ್ಲಿ ಫೋನ್ ನಂಬರು, ನಮ್ಮ ಅಡ್ರೆಸ್ಸು ಎಲ್ಲ ಇರುತ್ತಲ್ವ. ಸೊ ಹಂಗಾಗಿ ಅದನ್ನೆಲ್ಲ ಎತ್ತಿಟ್ಟು ಇವತ್ತೆಲ್ಲ ಕಬೋರ್ಡೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದೆ. ಸೊ ಹಂಗಾಗಿ ಪಾಪುನೆಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ಅವನ್ನ ಮಲಗಿಸ್ಬಿಡೋಣ ಅಂತೇಳಿ ಅವ್ನಿಗೆ ಸ್ನಾನ ಮಾಡಿ ನೀಟಾಗಿ ಅವನಿಗೂ ರೆಡಿ ಮಾಡಿ ಆಟ ಆಡಿಸ್ಕೊಂಡು ಮಲಗಿಸ್ತಾ ಇದ್ದೀನಿ. ಮತ್ತು ಸಂಜೆ ಫುಲ್ ವಾರ್ಡ್ರೂಬಲ್ಲೆಲ್ಲ ಮಿಕ್ಸಪ್ ಆಗಿತ್ತಲ್ಲ ಬಟ್ಟೆಗಳು, ಅದನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೆ. ನಾನು ಇದು ಕೆಲಸ ಮಾಡ್ತಿದ್ರೆ ನಮ್ಮ ಮನೆಯವ್ರು ಅಡುಗೆ ಮಾಡಿದರು. ಅವರೇ ರಸಮ್ ಮಾಡಿ, ರೈಸ್ ಮಾಡಿ, ಆಮ್ಲೆಟ್ ಎಲ್ಲ ಹಾಕ್ಕೊಟ್ಟಿದ್ರು. ಸೊ ಸರಿ ಅಂತ ಹೇಳಿ ಊಟ ಮಾಡಿ ಮಲ್ಕೊಂಡ್ವಿ. ಮಲ್ಕೊಂಡಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು. ಹುಣ್ಣಿಮೆ ಇರೋದ್ರಿಂದ ಫುಲ್ಲೆಲ್ಲ ಮನೇಲೆಲ್ಲ ಪೂಜೆ ಮಾಡ್ಕೊಂಡ್ವಿ. ನಾನು ತುಂಬ ದಿವಸದಿಂದ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಇವತ್ತು ಹೋಗೋಣ ಅಂತ. ಅದರಲ್ಲೂ ನಮ್ಮ ಮನೇಲಿ ಜಗಳ, ಕಾರಿಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ. ಸೊ ಪರವಾಗಿಲ್ಲ, ಬಸ್ಸಲ್ಲೇ ಹೋಗಿ ಬರೋಣ, ಒಳ್ಳೆ ಕೆಲಸಕ್ಕೆ ಯಾವತ್ತಾದ್ರೇನು ಹೇಗಾದ್ರೇನು ಅಚ್ಚುಕಟ್ಟಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಡಿಸೈಡ್ ಆಗಿದ್ದೆ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಇಷ್ಟನೇ ಇಲ್ಲ ಬಸ್ಸಲ್ಲಿ ಹೋಗಲಿಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಹಂಗಿದ್ದಾಗ ಹೋಗಲೇಬೇಕಾಗುತ್ತೆ. ಇಲ್ಲೇ ಸ್ವಲ್ಪ ಹತ್ರದಲ್ಲೇ ಮೈಗನಹಳ್ಳಿ ಹತ್ರ. ಸೊ ಹಂಗಾಗಿ ಅಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲೆಲ್ಲ ಪೂಜೆ ಚೆನ್ನಾಗಾಯಿತು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಮನೇಲಿ ಮತ್ತೆ ಸಂಜೆ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತೇಳಿ ಚಿತ್ರಾನ್ನ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.